ನಿಮಗೋಸ್ಕರ ಒಂದು ಹೆಲ್ದಿ ಡ್ರಿಂಕ್ಸ್ ಅಥವಾ ಕಷಾಯ ಅನ್ಬೋದು, ಟೀ ಕಾಫಿ ಅಭ್ಯಾಸ ಬೇಡ ಅನ್ನೋರು ಈ ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ಸಂಜೆ ಕುಡೀರಿ. ಟೇಸ್ಟು ಅದ್ಭುತವಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಯಾರು ಬೇಕಾದರೂ ಕುಡಿಬೋದು. ಜ್ವರ ಕಫ ಇರೋರ್ಗಂತೂ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಅವರೇ ತೊಗೋಬೇಕು ಅಂತಲ್ಲ, ಆರೋಗ್ಯವಂತ ಮನುಷ್ಯರು ಕೂಡ ಚೆನ್ನಾಗಿ ತೊಗೋಬೋದು. ಇದಕ್ಕೆ ಬೇಕಾಗಿರೋಂಥದ್ದು ರಾಗಿ, ಹಸಿರು ಕಾಳು, ಧನಿಯಾ, ಜವೆ ಗೋಧಿ, ಜೀರಿಗೆ, ಮೆಣಸು, ಲವಂಗ, ಒಣಶುಂಠಿ ಪೌಡರ್, ಏಲಕ್ಕಿ, ರುಚಿಗೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲವನ್ನು ಚೆನ್ನಾಗಿ ಕೆಂಪುಗೆ ಹುರ್ಕೋಬೇಕು. ಘಮ ಬರೋವರೆಗೂ, ಹಸಿ ಸ್ಮೆಲ್ ಇರಬಾರ್ದು. ಇದರಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ಇದೆ, ಮತ್ತು ದೇಹಕ್ಕೆ ತಂಪು ಕೊಡೋಂಥ ಇದು ಪದಾರ್ಥನೂ ಇದೆ. ರಾಗಿ ಮತ್ತು ಹಸಿರು ಕಾಳು ದೇಹಕ್ಕೆ ತಂಪು ಕೊಡುತ್ತೆ. ಜೀರಿಗೆ, ಮೆಣಸು, ಲವಂಗ, ಒಣಶುಂಠಿ ಇದೆಲ್ಲ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ತುಂಬ ಒಳ್ಳೆಯ ಹೆಲ್ತ್ ಡ್ರಿಂಕ್ಸ್ ಇದು. ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಇದು ತಣ್ಣಗಾಗಕ್ಕೆ ಬಿಡಬೇಕು. ಈ ರೆಸಿಪಿ ನಮ್ಗೆ ಹೇಳ್ಕೊಟ್ಟಿದ್ದು ಸುಮತಿ ಮೇಡಮ್ ಟ್ರೈನಿಂಗ್ ಕ್ಲಾಸಲ್ಲಿ. ಥ್ಯಾಂಕ್ ಯು ಸುಮತಿ ಮೇಡಮ್, ಅದ್ಭುತವಾದ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಇದನ್ನೆಲ್ಲ ಹುರ್ಕೊಂಡು ನೋಡಿ, ಇದೇ ಜವೆ ಗೋಧಿ, ಇದರಲ್ಲಿ ಗ್ಲೂಟನ್ ಅಂಶ ಇರಲ್ಲ, ಅದಕ್ಕೋಸ್ಕರ ಜವೆ ಗೋಧಿನೇ ಬಳಸಿ. ಚಪಾತಿಗೂ ಆದರೂ ಕೂಡ ಒಳ್ಳೆಯದೇನೆ ಇದು. ಇದೆಲ್ಲ ಹುರ್ಕೊಂಡು ತಣ್ಣಗಾದ ನಂತರ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ರೆ ನೀವು ಮಿಷಿನ್ಗೆ ಹಾಕ್ಸ್ಕೊಳ್ಳಿ. ಆದರೆ ಗೋಡಂಬಿ, ಬಾದಾಮಿ, ಏಲಕ್ಕಿ ಇವೆಲ್ಲನೂ ಮನೇಲಿ ಮಿಕ್ಸಿಲಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪುಡಿನ ಆರಿದ ನಂತರ ಒಂದು ಡಬ್ಬಿಗೆ ಹಾಕ್ಕೊಂಡು ನಂತರ ನೀವು ಡ್ರಿಂಕ್ಸ್ ಮಾಡ್ಕೊಳ್ಳೋದಕ್ಕೆ, ಮನೇಲಿ ಡ್ರಿಂಕ್ ತಯಾರು ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ. 1 ಲೋಟ ನೀರಿಗೆ ಅರ್ಧ ಸ್ಪೂನ್ ಬೆಲ್ಲ, ಅರ್ಧ ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ಕುದಿ ಬಂದ ನಂತರ ಒಂದು ಲೋಟಕ್ಕೆ ಹಾಕೊಂಡು ಬಿಸಿಯಾಗಿ ಸವಿದ್ರೆ ಅದ್ಭುತವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹೇಗೆ ಬಂತು ಅಂತ ನಮ್ಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ? ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.